ನಮಸ್ತೆ ಎಲ್ರಿಗೂ. ನಾನು ಶಾಲಿನಿ. ಪ್ರತಿನಿತ್ಯದಂಗೆ ಇವತ್ತು ನಾನು ಬೆಳಗ್ಗಿನ ವ್ಲಾಗ್ನ ಶುರು ಮಾಡಿದ್ದೀನಿ. ಇವತ್ತು ನೋಡಿ ರಂಗೋಲಿ ಹೀಗಿದೆ. ಈ ರಂಗೋಲಿ ನಿಮಗೆ ಇಷ್ಟ ಆದರೆ ಕಮೆಂಟ್ ಸೆಷನಲ್ಲಿ ಚೆನ್ನಾಗಿದೆ ಅಂತ ಒಂದು ಕಮೆಂಟ್ ಆಗಿ ಖುಷಿ ಆಗುತ್ತೆ. ಸೊ ಹಾಗೆ ಬಾಗಿಲಿಗೆಲ್ಲ ರಂಗೋಲಿ ಹಾಕ್ಕೊಂಡು ತುಳಸಿ ಗಿಡದಲ್ಲೂ ಒಂದು ಪುಟ್ಟ ರಂಗೋಲಿ ಹಾಕ್ಕೊಂಡು ಅರಶಿನ ಕುಂಕುಮ ಇಟ್ಕೊಂಡಿದ್ದೀನಿ. ಹಾಗೆ ಪಾಟ್ಗಳೆಲ್ಲ ಒಣಗೋಗಿತ್ತು. ಈ ಬಿಸಿಲಿಗೆ ಎಂಥ ಪಾಟ್ಗಳಾದರೂ ಒಣಗೋಗುತ್ತೆ. ಸೊ ಹಾಗೆ ಮನುಷ್ಯ ಒಂದು ಹೊತ್ತು ಊಟ ಇಲ್ಲಾಂದರೆ ಹೇಗೆ ಬಾಡೋಗಿರ್ತಾನೋ ಹಾಗೆ ಪಾಟ್ಗಳೆಲ್ಲ ಬಾಡೋಗಿತ್ತು. ಸೊ ಹಾಗಾಗಿ ಅವುಗಳಿಗೂ ನೀರು ಹಾಕ್ಕೊಂಡೆ. ಸೊ ನೀವು ಇಲ್ಲಿ ನೋಡಿದ್ರೆ ಒಂದೆಲ್ಗದ ಗಿಡ. ಸೊ ಒಂದೆಲ್ಗ ಗಿಡನ ನಿಮ್ಮ ಮನೆಗಳಲ್ಲೂ ಬೆಳೆಸ್ಕೊಳ್ಳಿ, ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗೆ ಮಕ್ಕಳಿಗೆ ಶೀತ ಎಲ್ಲ ಹೊಡಿಲಿಕ್ಕೆ ಈಸಿ ಆಗುತ್ತೆ. ಸೊ ಚಪಾತಿ ಹಿಟ್ಟನ್ನ ಕಲಿಸ್ಕೊಂಡಿದ್ದೀನಿ ತಿಂಡಿಗೆ. ಹಾಗೆ ದೇವ್ರ ಮನೆಯನ್ನು ಕ್ಲೀನ್ ಮಾಡ್ಕೊಬೇಕಿತ್ತು. ಕ್ಲೀನ್ ಮಾಡ್ಕೊಳ್ಳೋಕೆ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ನೀರನ್ನ ಕಾಯ್ಸೋಕೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಹಾಲು ಹಾಗೆ ಕಾಫಿ ಇಟ್ಕೊಂಡಿದ್ದೀನಿ. ಸೊ ಹಾಲನ್ನ ನಾನು ನಮ್ಮ ಹಸ್ಬೆಂಡು ಮಗು ಕುಡಿತಾ ಇದ್ವಿ. ಕಾಫಿ ನಮ್ಮ ಅಮ್ಮಂಗೆ, ತಾಯಿ ಯೂಶ್ವಲಿ ಹಾಲು ಕುಡಿಯೋಲ್ಲ. ಹಾಗಾಗಿ ಇಲ್ಲಿ ನಾನು ಬೆಲ್ಲದ ಪೌಡ್ರನ್ನ ಬಳಸ್ಕೊತಿದ್ದೀನಿ. ಏಕೆಂದರೆ ನಾವು ಯೂಶ್ವಲಿ ಸಕ್ಕರೆ ಬಳಸೋದು ತೀರಾ ಕಡಿಮೆ, ಅದಕ್ಕೋಸ್ಕರ ನಾನು ಬೆಲ್ಲದ ಪೌಡ್ರನ್ನೇ ಬಳಸ್ಕೊತಾ ಇದ್ದೀನಿ. ಸೊ ಹೀಗಿತ್ತು. ಹಾಗೆ ಟಿಫನ್ಗೆ ನಾನು ಕ್ಯಾರೆಟ್ ಪಲ್ಯ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೆ. ಸೊ ಕ್ಯಾರೆಟು ಚಿಕ್ಕದಾಗಿದ್ದರೆ ಬೇಗ ಬೇಯುತ್ತೆ ಅಂತ ಅದನ್ನು ರಾತ್ರಿನೇ ಕಟ್ ಮಾಡಿ ಇಟ್ಕೊಂಡಿದ್ದೆ. ಬೆಳಗ್ಗೆ ಎಲ್ಲ ಡ್ಯೂಟಿಗೆ ಹೋಗೋದ್ರಿಂದ ಮತ್ತು ಅದನ್ನು ಮಾಡ್ಕೊಳ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ ರಾತ್ರಿನೇ ಕುಯ್ದು ಇಟ್ಕೊಂಡಿದ್ದೆ. ಸೊ ಅದಕ್ಕೆ ಒಗ್ಗರಣೆಗೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ತೆಂಗಿನಕಾಯಿ ತುರಿನ ಇಟ್ಕೊಂಡಿದ್ದೀನಿ. ಇದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಡ, ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು. ಅಂದರೆ ಅವೈಲಬಿಲಿಟಿ ಇರೋ ಇಂಗ್ರೀಡಿಯೆಂಟ್ಸಲ್ಲಿ ನಾವು ಈ ಪಲ್ಯನ ಈಸಿಯಾಗಿ ಮಾಡ್ಕೋಬೋದು. ಸೊ ಒಂದು ಪ್ಯಾನ್ನ ಇಟ್ಕೊಂಡು ಸಾಸಿವೆ, ಕರ್ಬೇವಿನ ಸೊಪ್ಪು, ಎಣ್ಣೆ ಮತ್ತು ಕ್ಯಾರೆಟು ಹಾಗೆಯೇ ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ನಾನೇನು ಮಾಡ್ಕೊತಾ ಇದ್ದೀನಿ, ಸ್ವಲ್ಪ ಮಟ್ಟಿಗೆ ಬೇಯಿಸ್ಕೊತಾ ಇದ್ದೀನಿ. ಸೊ ಕ್ಯಾರೆಟ್ನ ಹಸಿಯಾಗಿ ತಿನ್ನೋದೇ ಆರೋಗ್ಯಕ್ಕೆ ಒಳ್ಳೆಯದು. ಅದರಲ್ಲಿ ತುಂಬ ಬೇಯಿಸ್ಕೊಂಡು ತಿನ್ನೋದೇನು ಬೇಡ. ಸೊ ಈ ಕ್ಯಾರೆಟ್ ಪಲ್ಯ ಹರಿಬರಿಯಾಗಿ ಬಂದರೆ ಸಾಕು. ಮೀನ್ಸ್ ತೀರಾ ಬೇಯೋದು ಬೇಡ, ತೀರಾ ಹಸಿಯಾಗಿರೋದು ಬೇಡ. ಸೊ ನೋಡಿ ಒಂದು 5 ನಿಮಿಷ ಬೇಯಿಸ್ಕೊಂಡ ನಂತರದಲ್ಲಿ ನಮಗೆ ಕ್ಯಾರೆಟು ಈ ರೀತಿಯಾಗಿ ಬೆಂದಿರುತ್ತೆ. ಸೊ ಈಗ ಇದಕ್ಕೆ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ, ಹಾಗೆ ಸ್ವಲ್ಪ ಗರಂ ಮಸಾಲೆ, ಹಾಗೆ ಸ್ವಲ್ಪ ಅರಿಶಿನ ಇಷ್ಟನ್ನು ಹಾಕ್ಕೊಂಡು ನಾವು ಇದಕ್ಕೆ ಒಂದೊಳ್ಳೆ ಮಿಕ್ಸ್ನ ಕೊಡೋಣ. ಸೊ ಕ್ಯಾರೆಟ್ ಪಲ್ಯ ಯೂಶ್ವಲಿ ಎ ವಿಟಮಿನ್ಸು ಅತಿ ಹೇರಳವಾಗಿರುತ್ತೆ. ಸೊ ಅದಕ್ಕೋಸ್ಕರ ಅದಕ್ಕೆ ಟ್ಯಾಗ್ಲೈನು ಎ ವಿಟಮಿನ್ ಪಲ್ಯ ಅಂತಲೇ ಇಟ್ಟಿದ್ದೀನಿ. ಇದು ನಿಮಗೆ ಸೀಕ್ವೆನ್ಸ್ ಅನಿಸುತ್ತೆ ಅಷ್ಟೇ. ಸೊ ಇದಕ್ಕೆ ಕೊನೆಯಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಒಂದು ಒಳ್ಳೆ ಮಿಕ್ಸ್ನ ಕೊಟ್ಟರೆ, ಮೀನ್ಸ್ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಪಲ್ಯದೊಳಗೆ ಚೆನ್ನಾಗಿ ಒಂದೊಳ್ಳೆ ಮಿಕ್ಸ್ ಆದರೆ ನಮಗೆ ಕ್ಯಾರೆಟ್ ಪಲ್ಯ ರೆಡಿ ಆಗುತ್ತೆ. ಸೊ ಹಾಗೆ ಚಪಾತಿನೂ ರೆಡಿ ಮಾಡ್ಕೊಂಡಾಯಿತು. ನನ್ನ ಮಗನಿಗೆ ಲಂಚ್ ಬಾಕ್ಸ್ಗೂ ನಾನು ಚಪಾತಿ ಮತ್ತು ಪಲ್ಯನ ಇಟ್ಟಾಯಿತು. ನೋಡಿ ನನ್ನ ಮಗ ಯೂಶ್ವಲಿ ತಿಂಡಿ ತಿನ್ನೋದು ಹೀಗಲ್ಲ. ಅವನು ನಾನು ಫೋಟೋ ತೆಗಿತೀನಿ ಅಂದ ತಕ್ಷಣ ಈ ರೀತಿಯಾಗಿ ಕೂತ್ಕೊಂಡಿದ್ದಾನೆ. ಮೊಬೈಲ್ ಇಲ್ಲದೆ ಯಾವ ಮಕ್ಕಳು ಊಟ ಮಾಡ್ತಾರೆ ಇವಾಗ ನೋಡಿ. ಹಾಗೆ ಅವನಿಗೆ ಇವತ್ತು ಸ್ಕೂಲಲ್ಲಿ ಸ್ವಿಮ್ಮಿಂಗ್ ಮಾಡಿಸ್ತೀವಿ ಅಂತ ಹೇಳಿದರು, ಮೀನ್ಸ್ ವಾಟರ್ ಗೇಮ್ಸ್ ಆಡಿಸ್ತೀವಿ ಅಂತ ಹೇಳಿದರು. ಹಾಗಾಗಿ ಅವನು ಡ್ರೆಸ್ನ ಇಟ್ಕೊತಾನೆ. ಹಾಗೆ ನಾನು ರೆಡಿಯಾಗಿ ಬಂದುಬಿಟ್ಟು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಾಯಿತು. ದೇವ್ರ ಪೂಜೆ ಎಲ್ಲ ಮಾಡಿಕೊಂಡು ಫಸ್ಟ್ ಅವರೇ ಕ್ಲಾಸ್ ಇತ್ತು ನನಗೆ. ಹಾಗಾಗಿ ಕ್ಲಾಸ್ಗೆ ಹೋಗೋಕ್ಕೆ ರೆಡಿಯಾಗಿದ್ದೀನಿ. ನನ್ನ ತಿಂಡಿನೂ ಯೂಶ್ವಲಿ ಹೀಗೆ ಇತ್ತು. ತಿಂಡಿ ಮಾಡೋ ಅಷ್ಟರಲ್ಲಿ ನಮ್ಮ ಹಸ್ಬೆಂಡ್ ಆಚೆ ಹೋಗಿದ್ರು. ಅವರು ಕೂಡ ಈಗ ಮನೆಗೆ ಬಂದರು. ಹಾಗೆ ನನ್ನ ಸ್ವಲ್ಪ ಕ್ಲಾಸ್ಗೆ ಮೀನ್ಸ್ ಕಾಲೇಜ್ಗೆ ಡ್ರಾಪ್ ಕೊಡಿ ಅಂತ ಹೇಳಿದೆ. ಸೊ ಅವರು ನನ್ನ ಕಾಲೇಜಿಗೆ ಡ್ರಾಪ್ ಮಾಡೋಕ್ಕೆ ಬರ್ತಾಯಿದ್ದಾರೆ. ಸೊ ಈ ಕಾಲೇಜಲ್ಲೇ ನಾನು ವರ್ಕ್ ಮಾಡ್ತಾ ಇರೋದು. ಹಾಗೆ ನನ್ನ ಮಗ ಸಂಜೆ ಬರ್ಬೇಕಾದ್ರೆ ಪೀಸ ತೊಗೊಬನ್ನಿ ಅಮ್ಮ ಅಂತ ಹೇಳಿದ್ದ. ಹಂಗಾಗಿ ಅವನಿಗೆ ಪೀಸನ್ನು ತೊಗೊಂಡು ಬಂದೆ. ಹಾಗೆ ನೋಡಿ ಪಕ್ಕದ ಮನೆ ಪಾಪು ಮತ್ತು ನನ್ನ ಮಗ ಪೀಸ ತಿನ್ನೋಕ್ಕೆ ಎಷ್ಟು ಚಟ್ಪಟಿಸ್ತಾ ಇದ್ದಾರೆ. ಸೊ ಅವ್ರಿಗೂ ಪೀಸನ ಕೊಟ್ಟೆ, ತಿನ್ಕೊತಿದ್ದಾರೆ. ಹಾಗೆ ಹೊಳೆನರಸೀಪುರದಲ್ಲಿ ಜಾತ್ರೆ ಇರೋದ್ರಿಂದ ನಮ್ಮ ಬಾವನ ಮಗಳು ಮತ್ತು ನನ್ನ ಮಗ ಇಬ್ಬರೂ ಕರ್ಕೊಂಡು ಜಾತ್ರೆಗೆ ಹೋಗಿದ್ವಿ. ಸೊ ಅಲ್ಲಿ ಮಕ್ಕಳು ಯಾವ ಗೇಮ್ನ ಇಷ್ಟಪಟ್ಟರು ಆ ಗೇಮ್ಸ್ನ, ಹಾಗೆ ನಮಗೆ ಸೇಫ್ಟಿ ಮತ್ತು ಅವ್ರಿಗೆ ಕಂಫರ್ಟ್ ಅನ್ನೋ ಒಂದು 3-4 ಗೇಮ್ಸ್ನ ಆಡಿಸಿದ್ವಿ. ಅದರಲ್ಲಿ ಈ ಬೈಕ್ ರೈಡಿಂಗ್ ಆಡಿದರು, ಆಮೇಲೆ ಒಂದು ಟ್ರೈನ್ ಥರದ್ದಿತ್ತು ಆ ಟ್ರೈನ್ ಗೇಮ್ನ ಆಡಿದರು, ಆಮೇಲೆ ಸಿಂಗಲ್ ಒಂದು ರೈಡಿಂಗ್ ಏನೋ ಆಡ್ದ. ಇದಿಷ್ಟು ಇವತ್ತಿನ ಲಾಗ್ ಆಗಿತ್ತು.